ಅವತಾರ್ ಫೈರ್ ಅಂಡ್ ಆಶ್. ಇದು ದ ವೆರಿ ವಿಷನರಿ ಜೇಮ್ಸ್ ಕ್ಯಾಮರಾನ್ ಅವರು ಡೈರೆಕ್ಟ್ ಮಾಡ್ತಾ ಬಂದಿರುವಂತಹ ಅವತಾರ್ನ 3ನೇ ಅವತರಣಿಕೆ. ಹಿಂದಿನ 2 ಪಾರ್ಟ್ಸ್ ಗಳಲ್ಲಿ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಒಳ್ಳೆ ಪ್ಲಾನ್ ಮಾಡಿ ತೆರೆ ಮೇಲೆ ತಂದ್ರೆ ಬಾಕ್ಸ್ ಆಫೀಸು ಹೇಗೆ ಉಡುಗೊರೆ ಕೊಡುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಅಂಡ್ ಈ ಬಾರಿ ಅಷ್ಟೇ ಹೈಪು, ಅಷ್ಟೇ ಕ್ಯೂರಿಯಾಸಿಟಿಯೊಂದಿಗೆ ಬಿಡುಗಡೆ ಆಗಿದೆ. ಐಮ್ಯಾಕ್ಸ್ 3Dಲಿ ಸಿನಿಮಾ ನೋಡಿದ ನಮ್ಗೆ ಏನನ್ನಿಸ್ತು, ಏನೆಲ್ಲ ಸೂಪರ್ ಆಗಿದ್ವು, ಏನೆಲ್ಲ ಸುಮಾರಾಗಿದ್ವು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ಸಿನಿಮಾ 2ನೇ ಪಾರ್ಟ್ ನ ಅಂತ್ಯದಿಂದಲೇ ಶುರುವಾಗುತ್ತೆ. 2ನೇ ಪಾರ್ಟ್ ಫಸ್ಟ್ ಪಾರ್ಟ್ ಗೆ ಲಿಂಕ್ ಆಗಿದೆ. ಇನ್ ಶಾರ್ಟ್, ಈ ಹಿಂದಿನ 2 ಪಾರ್ಟ್ಸ್ ಗಳನ್ನ ನೀವು ನೋಡದೆ ಈ ಸಿನಿಮಾಗೆ ಹೋದ್ರೆ ಮಾರಲ್ ಆಫ್ ದ ಸ್ಟೋರಿ ಗೊತ್ತಾಗುತ್ತೆ, ಬಟ್ ಸ್ಟೋರಿ ಏನು ಅಂತಾನೆ ಗೊತ್ತಾಗಲ್ಲ. ಎನಿವೇಸ್, ಸುಲ್ಲಿ ಫ್ಯಾಮಿಲಿ ಅವರು ತನ್ನ ಮಗುವನ್ನ ಕಳ್ಕೊಂಡ ಪಾಯಿಂಟ್ ಇಂದ ಸ್ಟೋರಿ ಆರಂಭವಾಗುತ್ತೆ. ಅಂಡ್ ಇವ್ರೆಲ್ರಿಗೂ ಮತ್ತೊಮ್ಮೆ ಸಂಕಷ್ಟ ಎದುರಿಗೆ ಬಂದು ನಿಂತಿದೆ. ಬಟ್ ಈ ಸಲ ವಿಲನ್ ಕಾರ್ನೆಲ್ ಕ್ವಿರಿಡ್ ಜೊತೆಗೆ ಮಾತ್ರವಲ್ಲ, ಆಶ್ ಪೀಪಲ್ ಎಂಬ ಹೊಸ ಜನಾಂಗದ ಜೊತೆಗೆ ಅವರು ಹೋರಾಡಬೇಕು. ಇದರ ಮಧ್ಯೆ ಏನಾಯ್ತು, ಎಲ್ಲ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ದ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್ ಅಂತ ಹೇಳ್ಬೇಕು. ವಿಷನ್ ಇಟ್ಕೊಳ್ಳೋದು ಒಂದ್ ಕಡೆ ಆದ್ರೆ ಅದನ್ನ ಅಚೀವ್ ಮಾಡೋದಕ್ಕೆ ಬೇಕಿರುವಂತಹ ಸ್ಕೇಲು, ಆ ಟೀಮು ಎಲ್ಲವನ್ನ ಒದಗಿಸೋದು ಸಖತ್ ಕಷ್ಟ. ಬಟ್ 71ರ ವಯಸ್ಸಿನಲ್ಲಿ ಸಿನಿಮಾದ ಮೇಲೆ ಅವ್ರಿಗಿರುವಂತಹ ಡೆಡಿಕೇಶನ್ ನೋಡಿದ್ರೆ ಸಖತ್ ಇನ್ಸ್ಪೈರಿಂಗ್ ಅನ್ಸುತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಮೊದಲು ನಿಮ್ಮ ಮನಸ್ಸಿಗೆ ಹತ್ತಿರ ಆಗೋದು ಇಲ್ಲಿನ ವಿಜುವಲ್ಸ್. ನಾವಿ ಜನಾಂಗದ ಆ ಹಾವ ಭಾವ, ಅವರ ಲೈಫ್ ಸ್ಟೈಲು, ಅದನ್ನ ಮೊದಲಿಂದಲೂ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ಕೊಂಡ್ ಬಂದಿರುವಂತಹ ರೀತಿ ಅಂಡ್ ಇಲ್ಲಿ ಕೂಡ ಅದನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ, ಎಸ್ಪೆಷಲಿ ಅದರ ಸುತ್ತ ಇರುವಂತಹ ಡೀಟೇಲಿಂಗ್ ಸಖತ್ ಮಜುಕರವಾಗಿತ್ತು. ಐಮ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ದಿದ್ ನಮ್ಗೆ ಅದು ಒಂದ್ ಲೆವೆಲ್ ಜಾಸ್ತಿನೇ ಇಷ್ಟ ಆಯ್ತು. ಪಂಡೋರಾದ ಪ್ರಪಂಚವನ್ನ ನಮ್ ಮುಂದೆ ಕಟ್ಕೊಟ್ಟಿರುವಂತಹ ವಿಧಾನ ಸಖತ್ ಕ್ರಿಸ್ಪ್ ಆಗಿತ್ತು. ಬರೀ ವಿಜುವಲ್ಸ್ ಮತ್ತು ವರ್ಲ್ಡ್ ಬಿಲ್ಡಿಂಗ್ ಪೋರ್ಷನ್ಸ್ ನ ನೋಡಿನೇ ನಮ್ ಕಾಸು ವಸೂಲಿ ಆಗೋದಂತೂ ಖಂಡಿತ. ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಈಗ ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ನ ಎದುರಿಗೆ ಇರುವಂತಹ ಕಾನ್ಫ್ಲಿಕ್ಟ್ಸ್ ಏನು, ಅವ್ರ ಪರವಾಗಿ ಏನೆಲ್ಲ ಇದೆ, ಅವರ ವಿರುದ್ಧವಾಗಿ ಏನೆಲ್ಲ ಇದೆ ಅನ್ನೋದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಡೀ ಸಿನಿಮಾ ಆಲ್ಮೋಸ್ಟ್ 90% ಸಿನಿಮಾ CG ನಲ್ಲೇ ಮಾಡಿರೋದು. ಬಟ್ ಎಲ್ಲಂದ್ರಲ್ಲಿ ಎಲ್ಲೂ ಫೇಕ್ ಅನ್ನುವಂತಹ ಭಾವನೆ ಬರೋದಿಲ್ಲ. ಸಿನಿಮಾದ ಮೊದಲನೇ ಅರ್ಧ ವಿಜುವಲ್ಸ್ ನ ಗುಂಗಲ್ಲೇ ಮುಗ್ದೋಯ್ತು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ನನಗೆ ಹಾನೆಸ್ಟ್ಲಿ ಸಿಕ್ಕಾಪಟ್ಟೆ ಬೋರ್ ಆಯ್ತು. ಎಸ್ಪೆಷಲಿ ಇಲ್ಲಿನ ಡೈಲಾಗ್ಸ್ ಅಲ್ಲಿ ಯಾವುದೇ ಎಕ್ಸೈಟ್ಮೆಂಟ್ ಇರಲಿಲ್ಲ. ಯಾವಾಗ 2 ನಾವಿಗಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಲ್ಲೆಲ್ಲ ಹೆವಿ ಬೋರ್ ಹೊಡಿತು. ಅಂಡ್ ನನ್ನನ್ನು ಸೇರಿಸಿ ಅಕ್ಕಪಕ್ಕದ ರೋಗಳಲ್ಲೂ ಹಲವಾರು ಜನರು ಫೋನ್ ಇಟ್ಕೊಂಡಿರೋದನ್ನ ಗಮನಿಸ್ತಾರೆ. ವಿಲನ್ ನ ಪಾತ್ರವನ್ನ ಚೆನ್ನಾಗಿ ಡಿಸೈನ್ ಮಾಡಿ ಒಳ್ಳೆ ಸ್ವಾಗ್ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ. ಬಟ್ ಅದು ಕೂಡ ಒಂದ್ ಪಾಯಿಂಟ್ ಆದ್ಮೇಲೆ ಟೈರಿಂಗ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಟೆಕ್ನಿಕಲಿ ಹಾಲಿವುಡ್ ಸಿನಿಮಾಗಳಲ್ಲಿ ಇಂಟರ್ವೆಲ್ ಇರೋದಿಲ್ಲ ಅಂಡ್ ಅವರಲ್ಲಿ ಈ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ರೇರ್ ಆಗಿ ನೋಡಿರೋದು. ಬಟ್ ಇಂಡಿಯಾಗೆ ಬಂದಾಗ ಇಲ್ಲಿ ಇಂಟರ್ವೆಲ್ ನ ಆಡ್ ಮಾಡ್ಲಾಗುತ್ತೆ. ಸೊ ಮುಂಚೆ ಇಂಗ್ಲಿಷ್ ಸಿನಿಮಾಗಳನ್ನ ಥಿಯೇಟರ್ಸ್ ನಲ್ಲಿ ನೋಡಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಹೀಗೆ ಕಾನ್ವರ್ಸೇಷನ್ ನ ಮಧ್ಯೆ ಅಬ್ರಪ್ಟ್ ಆಗಿ ಕಟ್ ಆಫ್ ಮಾಡಿ ಇಂಟರ್ವೆಲ್ ಹಾಕ್ಲಾಗುತ್ತೆ. ಬಟ್ ಇಲ್ಲಿ ಅದು ಕಟ್ ಆಗುವಂತಹ ಮೂಮೆಂಟು ಚೆನ್ನಾಗಿತ್ತು. ಆಕ್ಚುಲಿ ಈ ಸಿನಿಮಾ ಸ್ಟ್ಯಾಂಡ್ ಔಟ್ ಸೀನ್ ಕೂಡ ಅದೇ ಅಂತ ಹೇಳ್ತೀನಿ. ಇಲ್ಲಿ ನನಗೆ ವರ್ಕ್ ಆಗದೆ ಇರುವಂತಹ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅದು ಸ್ಟೋರಿ ಟೆಲ್ಲಿಂಗ್. ಸಿನಿಮಾದ ಮೇಕಿಂಗ್ ವೈಸ್ ಎಷ್ಟು ಹೊಗಳಿದ್ರು ಕಮ್ಮಿನೇ. ಬಟ್ ಫ್ರಮ್ ಎ ಸ್ಟೋರಿ ಟೆಲ್ಲಿಂಗ್ ಪರ್ಸ್ಪೆಕ್ಟಿವ್ ಸಿನಿಮಾ ಹಿಂದೆ ಬಿದ್ದಿದೆ. ಹೊಸತನ ಅನ್ನೋದು ಅಷ್ಟಾಗಿ ಕಾಣಿಸ್ಲಿಲ್ಲ. ಹಿಂದಿನ ಪಾರ್ಟ್ಸ್ ನ ಫಾಲೋ ಮಾಡೋ ಸ್ಟೋರಿ ಬೀಟ್ಸ್ ನೇ ಇದು ಕೂಡ ಫಾಲೋ ಮಾಡುತ್ತೆ. ಅಂಡ್ ಎಸ್ಪೆಷಲಿ 3 ಗಂಟೆ 17 ನಿಮಿಷ ರನ್ ಟೈಮ್ ಕಾಟ ಕೊಡದೆ ಅಂತೂ ಬಿಡಲ್ಲ. ಸಿನಿಮಾದಲ್ಲಿ ವಾವ್ ಮೂಮೆಂಟ್ಸ್ ಇಲ್ಲ ಅಂತ ಅಲ್ಲ, ಬಟ್ ಪ್ರಾಬ್ಲಮ್ ಏನಂತಂದ್ರೆ ಆ ವಾವ್ ಮೂಮೆಂಟ್ಸ್ ನ ನಾವು ಫಸ್ಟ್ ಟೈಮ್ ಅಂತ ನೋಡ್ತಿಲ್ಲ. ಇಲ್ಲಿನ ಕ್ಲೈಮ್ಯಾಕ್ಸ್ ಕೂಡ ನನಗೆ ಓಕೆ ಅಂತ ಅನಿಸ್ತು. ಬಿಕಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಅವತಾರ್ ಮೇಲೆ ಇನ್ನೂ ಜಾಸ್ತಿನೇ ಇತ್ತು. ಅವತಾರ್ 1 ಒಂದಷ್ಟು ಬಿಟ್ಸು, ಅವತಾರ್ 2 ಒಂದಷ್ಟು ಬಿಟ್ಸ್ ನ ತಗೊಂಡು ಆ ಕ್ಲೈಮ್ಯಾಕ್ಸ್ ಆಕ್ಷನ್ ಸೆಟ್ ಪೀಸ್ ಅನ್ನ ಕೊರಿಯೋಗ್ರಾಫ್ ಮಾಡಲಾಗಿದೆ ಅಂತ ಕೂಡ ಫೀಲ್ ಆಯ್ತು. ಸಿನಿಮಾ ಸ್ವಲ್ಪ ಹಿಂದೆ ಉಳಿಯೋದಕ್ಕೆ ಇನ್ನೊಂದು ಫ್ಯಾಕ್ಟರ್ ಇದೆ, ಅದೇ ಇಲ್ಲಿನ BGM. ಲಿಟರಲಿ ಎಕ್ಸಾಕ್ಟ್ ಸೇಮ್ ಸ್ಕೋರ್ ಗಳನ್ನ ಇಲ್ಲಿ ಪ್ಲೇಸ್ ಮಾಡಲಾಗಿದೆ. ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಏನಾದ್ರು ಹೊಸದಾಗಿ ಟ್ರೈ ಮಾಡಿ ಇನ್ನೂ ಸರ್ಪ್ರೈಸ್ ಮಾಡಬಹುದಿತ್ತಲ್ವಾ ಅಂತ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ವಿಜುವಲಿ ಸ್ಟನ್ನಿಂಗ್ ಸಿನಿಮಾ. ಬಟ್ ಸಿನಿಮಾದ ಸ್ಟೋರಿ ಟೆಲ್ಲಿಂಗ್ ಇದನ್ನ ಆಬ್ಸಲ್ಯೂಟ್ ಮಾಸ್ಟರ್ ಪೀಸ್ ಆಗೋದಕ್ಕೆ ಬಿಟ್ಟಿಲ್ಲ. ಇನ್ ಶಾರ್ಟ್, ಅದೇ ಹಳೆ ಬಿರಿಯಾನಿ ವಿತ್ ಸೇಮ್ ಫ್ಲೇವರ್, ಬಟ್ ಬೇರೆ ಹೋಟೆಲ್ ಅಂತ ಹೇಳ್ಬೋದು. ಇದಾಗಿತ್ತು ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.